ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿ ಬಿಂದಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಯಾ ಚಾಂಕ್ಸ್ ಗ್ರೇವಿ ಮಾಡುವ ವಿಧಾನ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸೋಯಾ ಚಾಂಕ್ಸ್ ನಾನು 1/4 kg ತೊಗೊಂಡಿದ್ದೀನಿ. ಈ ಥರ ಪ್ಯಾಕೆಟಲ್ಲಿ ಬಂದಿದೆ ಅದು. ಮತ್ತು ಇದನ್ನು ಚೆನ್ನಾಗಿ ಕುದಿಸಿರೋ ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸ್ಬೇಕು. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಈರುಳ್ಳಿ, ಅರ್ಧ ಇಂಚು ಶುಂಠಿ, 4ರಿಂದ 5 ಹಸಿಮೆಣಸಿನಕಾಯಿ, ಒಂದು ಟೊಮೊಟೊ, ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಬೆಳ್ಳುಳ್ಳಿ, ಅಂದರೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ಪೇಸ್ಟ್ ಆಗಿದಾಗ ಇದಕ್ಕೆ ನಾವು ಜೀರಿಗೆ 1/2 ಟೇಬಲ್ ಸ್ಪೂನ್, ಮೆಣಸು 1/2 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನೆನೆಸಿಟ್ಕೊಂಡಿರೋ ಸೋಯಾ ಚಾಂಕ್ಸ್ ವಾಟರ್ನೆಲ್ಲ ನಾವು ಔಟ್ಸೈಡ್ಗೆ ಡಿಪ್ ಮಾಡ್ಕೊಳ್ಳೋಣ. ಒಲೆ ಹಚ್ಚಿ ಒಲೆ ಮೇಲೆ ಕಡಾಯಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ಈ ಕಡಾಯಿಗೆ 4 to 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ನೋಡಿ ಈ ಥರ ಚೆನ್ನಾಗಿ ಕಾಯಬೇಕು. ಒಂದು ಹಾಕ್ಕೊಂಡು ನೋಡ್ಕೊಳ್ಳಿ, ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಆಯಿಲ್ ನಿಮಗೆ. ಆಯಿಲೆಲ್ಲ ಬೆಂದಮೇಲೆ ಈ ಥರ ಎಲ್ಲ ಸೋಯಾ ಚಾಂಕ್ಸ್ ನಾವು ಸೋಕ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ನಾವು ಈ ಥರ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಅದನ್ನೆಲ್ಲ ಒಂದು ಸೈಡ್ಗೆ ತೆಗೆದಿಟ್ಕೊಂಡು ಮತ್ತೆ ಅದೇ ಕಡಾಯಲ್ಲಿ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಗೋಳಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದು ಫ್ರೈ ಆದಮೇಲೆ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಇಂಗ್ರೀಡಿಯೆಂಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅಡಿಷ್ನಲ್ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಪೇಸ್ಟಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡೀಲಿ ಅಂತ ಮುಂಚಿತವಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆ ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಸೋಯಾ ಚಾಂಕ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಸೋಯಾ ಚಾಂಕ್ಸ್ಗೆ ಚೆನ್ನಾಗಿ ಹಿಡಿಬೇಕು. 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಜಾರಲ್ಲಿ, ಮಸಾಲೆ ಎಲ್ಲ ಸ್ವಲ್ಪ ಉಳಿತಾಯ ಆಗಿರುತ್ತೆ, ಅದರಲ್ಲಿ ಸ್ವಲ್ಪ ವಾಟರ್ನ ತಗೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೀಗ ಗರಂ ಮಸಾಲೆ ಪೌಡರ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ನಾನು ಇದೇ ಗರಂ ಮಸಾಲೆ ಪೌಡರ್ನ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈಗ ವಾಟರು ಹದ ನೋಡ್ಕೋಬೇಕು ನಾವು, ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೇಕು. ನಮಗೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ, ತಿಳಿಯಾಗಿರಬೇಕಾ ಗ್ರೇವಿ ಥರ ಇರಬೇಕಾ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುಕ್ ಆಗ್ತಿದೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಮಸಾಲೆ ಹಿಡಿಯುತ್ತೆ ಸೋಯಾ ಚಾಂಕ್ಸ್ಗೆ. ಅದರಿಂದ ಈಗ ಸ್ವಲ್ಪ ಹೊತ್ತು ಒಲೆ ಮೇಲೆ ಹಾಗೆ ಬಿಡೋಣ, ಕ್ಲೋಸ್ ಮಾಡಿಬಿಟ್ಟು. ನೋಡಿ ಚೆನ್ನಾಗಿ ಬೆಂದಿದೆ, ಹೇಗಿದೆ ಗ್ರೇವಿ ಅಂತ. ಇದು ಚಪಾತಿಗೆಲ್ಲ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಇಡ್ಲಿ ಜೊತೆನೂ ತಿನ್ಬೋದು, ಮತ್ತು ರೈಸ್ಗೂ ಸೂಪರಾಗಿರುತ್ತೆ. ಟ್ರೈ ಮಾಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.